ಇವತ್ತೇನು ಹಾರ ಹಾಕಿದ್ದೀರಿ ಅದು ಭಾಳ ಭಾರವಾದಂಥ ಹಾರ. ಇನ್ನು ಹೆಚ್ಚಿಗೆ ಜವಾಬ್ದಾರಿ ಆಗಿದೆ. ನಾನು ಕೂಡ ದೊಡ್ಡ ವಿಶ್ವಾಸವನ್ನು ಇಟ್ಕೊಂಡು ನಂಬಿಕೆ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ದಿನದಿಂದ ನನಗೆ ಶ್ರೀಮತಿ ಸೋನಿಯಾ ಗಾಂಧಿಯವರು ತಿಹಾರ್ ಜೈಲಿಗೆ ಬಂದು ಒಂದು ಕಿವಿ ಮಾತು ಹೇಳಿ ಹೋಗಿದ್ರು. ಏನು ಜವಾಬ್ದಾರಿ ಕೊಡ್ತೀನಿ ನಾನು ನಿನಗೆ, ನೀನು ಹೋಗಿ ನಿರ್ವಹಿಸಬೇಕು ಅಂತೇಳಿ. ಆ ಪ್ರಕಾರ ಅವರು ಕೊಟ್ಟರು. ನಾನು ಸಿದ್ದರಾಮಯ್ಯ ಸಾಹೇಬ್ರು ಇಬ್ಬರು ಸೇರಿ ಹಗಲು ರಾತ್ರಿ ಯಾವ ಥರದಲ್ಲೂ ಕೂಡ ಪಕ್ಷದ ಸಂಘಟನೆ ಮೇಲೆ ಒಂದೇ ಒಂದು ನಂಬಿಕೆ ಏನಪ್ಪ ಅಂದರೆ ನಮಗೆ ಜನರ ಮೇಲೆ ನಂಬಿಕೆ, ನಾವು ಮಾಡೋಂಥ ಕೆಲಸದ ಮೇಲೆ ನಂಬಿಕೆ, ನಮ್ಮ ಆತ್ಮವಿಶ್ವಾಸನೇ ನಮ್ಮ ನಂಬಿಕೆ. ಎಷ್ಟೋ ಜನ ಹೇಳ್ತಿದ್ರು 95 ಆಗೋಗ್ತದೆ, ಕೊಲ್ಯೂಷನ್ ಗೌರ್ಮೆಂಟು, ಅದು ಇದು ಏನೆಲ್ಲ ಭಾಳ ಪ್ರೆಷರ್. ನಾವಿಬ್ಬರು ಕೂಡ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಯಾರ ಸಹಕಾರ ಸಹಾಯ ಇಲ್ಲದೇ ಈ ರಾಜ್ಯದಲ್ಲಿ ಒಂದು ಸರ್ಕಾರನ ರಚನೆ ಮಾಡೇ ಮಾಡ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ನಾವು ಮುಂದಕ್ಕೆ ಹೋಗಿ ಇವತ್ತು ರಾಜ್ಯದ ಜನತೆಗೆ ಸೇವೆ ಮಾಡೋಂಥ ಒಂದು ಭಾಗ್ಯ ನೀವು ಕೂಡ ಕೊಟ್ಟಿದ್ದೀರಿ. 5 ಗ್ಯಾರಂಟಿ ತಂದ ಕೆಲವರು ಹೇಳಿದ್ರು, ಗಂಡ ಹೆಂಡ್ತಿನ ತಂದಿಕ್ಬಿಟ್ರು, ಸೊಸೆ ಇದನ್ನ ಅತ್ತೆನ ತಂದಿಕ್ಬಿಟ್ರು, ಇನ್ನೊಂದು ಕಡೆ ಒಂದು ಕಡೆ ಪಾಕಿಸ್ತಾನ ಹೋಗ್ತದೆ, ಒಂದು ಕಡೆ ಶ್ರೀಲಂಕಾ ಆಯ್ತದೆ, ಆರ್ಥಿಕವಾಗಿ ತೊಂದರೆ ಆಗೋಗ್ತದೆ, ಅವೆಲ್ಲ ಬೇಕಾದಷ್ಟು ನೀವೆಲ್ಲ ಬರೆದ್ರಿ. ನಾವು ಅದಕ್ಕೆಲ್ಲ ಯೋಚನೆ ಮಾಡೋಕ್ಕೋಗಿಲ್ಲ. ಆದರೆ ನಮ್ಮ ಮಾತು, ನಮ್ಮ ನಂಬಿಕೆ, ಜನರು ಕೊಟ್ಟಂಥ ಮಾತು, ಅದನ್ನು ನಾವು ಉಳಿಸ್ಕೊಳ್ಬೇಕು. ಅದು ನಮ್ಮ ಬದುಕಿನಲ್ಲಿ ಒಂದು ಛಲ, ಒಂದು ಸಂಕಲ್ಪ, ಅದನ್ನು ಮಾಡಿಕೊಂಡು ನಾವು ಬಂದಿದ್ದೇವೆ. ನಾನು ನನ್ನ ಹಿಸ್ಟ್ರಿ, ನನ್ನ ವಿದ್ಯಾರ್ಥಿ ನಾಯಕ, ನನ್ನ ಬದುಕು ಇವೆಲ್ಲ ಚರ್ಚೆ ಮಾಡೋಂಥ ಸಂದರ್ಭ ಅಲ್ಲ, ಬೇಕಾದಷ್ಟಿದೆ. ಬೇಕಾದಷ್ಟು ಅದನ್ನು ನೀವು ಯಾವ್ದು ಹೇಳಿದ್ನಲ್ಲ, ನಾನಾಗಲೇ ಯಾವುದಾದ್ರು ಹುಡುಗರುಗಳು ಕರ್ಕೊಂಡು ಜರ್ನಲಿಸಮ್ ಹುಡುಗರುಗಳನ್ನ ಒಂದು 200-300 ಜನ ಕರೆಸಿ ಒಂದು ಡಿಬೇಟ್ ಮಾಡಿಸಿ, ಯಾರೇ ಆಗಲಿ, ಸಿದ್ದರಾಮಯ್ಯ ಆಗಲಿ, ನಾನೇ ಆಗಲಿ, ಸುಮ್ಮನೆ ಏಕಾಏಕಿ ಒಂದಿನ ನಾವು ಹುಟ್ಟು ಇಲ್ಲಿ ಬಂದು ನಿಂತವರಲ್ಲ, ಈ ಅಧಿಕಾರಕ್ಕಿಲ್ಲ. ಬೇಕಾದಷ್ಟು ಅದ್ರ ಹಿನ್ನೆಲೆಯಲ್ಲಿ ನಾವು ಏನು ನಂಬ್ಕೊಂಡಿರ್ತೀವಿ, ಏನು ವಿಶ್ವಾಸ ಇಟ್ಕೊಂಡಿರ್ತೀವಿ, ಅದ್ರ ಮೇಲೆ ನಾವು ಹೊರಟಿದ್ದೀವಿ. ನನಗೇನಪ್ಪ ಅಂದರೆ, ನನಗೆ ಒಂದು ಗುರು ಬೇಕು, ಆ ಗುರು ಇದ್ದಾರೆ. ಒಂದು ಗುರಿ ಇಟ್ಕೋಬೇಕು, ಆ ಗುರಿ ಇಟ್ಕೊಂಡಿದ್ದೀನಿ. ನನಗೆ ಮುಖ್ಯವಾಗಿ ಏನು ನನ್ನ ಬಿಗ್ ಸ್ಟ್ರೆಂತ್ ಅಂದರೆ ಸೆಲ್ಫ್ ಕಾನ್ಫಿಡೆನ್ಸು. ಸೆಲ್ಫ್ ಕಾನ್ಫಿಡೆನ್ಸಸ್ ಒಂದು ಸೂಪರ್ ಪವರು. ನಿಮಗೆ ಆ ಸೆಲ್ಫ್ ಕಾನ್ಫಿಡೆನ್ಸ್ ಬಗ್ಗೆ ನಂಬಿಕೆ ಬಂತು ಅಂದರೆ, ನಿಮ್ಮ ಮೇಲೆ ಒಂದು ಆತ್ಮವಿಶ್ವಾಸ ಆಯಿತು ಅಂದರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ. ನನಗೆ ಕೋರ್ಟಲ್ಲಿ, ನನಗೆ ಇಲ್ಲಿ ಹೈಕೋರ್ಟಲ್ಲಿ ನಾನು ಹಾಕೊಂಡಂಥ ಕೇಸ್ ಇಮಿಡಿಯೇಟ್ ವಿಡ್ರಾ ಮಾಡಿದ್ರು. ಇ ಡಿ ಅವ್ರು ನಂಗೆ ನೋಟಿಸ್ ಕೊಟ್ಟು ಕರೆಸಿದ್ರು. ಎಷ್ಟೋ ಜನ ಹೇಳೋರು ಆಂಟಿಸಿಪ್ಟರಿ ಬೇಲ್ ಮೂವ್ ಮಾಡು ಅಂತ. ನಾನು ಮೂವ್ ಮಾಡೋಕ್ಕೆ ಹೋಗಲಿಲ್ಲ, ಆಂಟಿಸಿಪ್ಟರಿ ಬೇಲ್ಗೆ ಹೋಗಲಿಲ್ಲ. ನಾನೇನು ತಪ್ಪು ಮಾಡಿಲ್ಲ. ಏನಾದಿದ್ದರೆ ರಾಜಕಾರಣ ಮಾಡಿದ್ದೀನಿ, ರಾಜಕೀಯ ಕೆಲಸ ಮಾಡಿದ್ದೀನಿ, ನಾನು ಎದುರಿಸ್ತೀನಿ ಅಂತ. ನಾನು ತಿಹಾರ್ ಜೈಲಲ್ಲಿ ಇದ್ದಾಗ ಕೂಡ ನಾನು ಒಂದು 2-3 ದಿನ ನನ್ನ ಮಕ್ಕಳು ಏನಪ್ಪ ಅನ್ಕೋತಾರೆ ಅಂತ, ಅವ್ರ ಫ್ರೆಂಡ್ಸ್ ಏನು ಕೇಳ್ಕೊತಾರೆ ಅಂತ ಅಂದ್ಬಿಟ್ಟು ಯೋಚನೆ ಬಂದಿತ್ತೆ ಹೊರತು ಬೇರೆ ನನ್ನ ಕಾನ್ಫಿಡೆನ್ಸ್ ಯಾವತ್ತೂ ಕೂಡ ನಾನು ಕಳ್ಕೊಳ್ಳಿಲ್ಲ. ನ್ಯಾಯ ಸಿಗ್ತದೆ, ಹೋರಾಟ ಮಾಡೇ ಮಾಡ್ತೀನಿ. ಈ ರಾಜ್ಯದಲ್ಲಿ ಏನಾದ್ರು ಒಂದು ಸಾಧನೆ ಮಾಡೇ ಮಾಡ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಆವತ್ತಿದೆ, ಇವತ್ತು ಇದೆ, ಮುಂದೆನೂ ಇರ್ತದೆ. ಎಲ್ಲಿವರೆಗೂ ನಾವು ಕ್ಲಿಯರಾಗಿರ್ತೀವೋ, ನಮ್ಮ ಮನಸ್ಸಲ್ಲಿ ಕಾನ್ಫಿಡೆನ್ಸ್ ಇಲ್ಲಿರ್ತೀವೋ, ಎಲ್ಲಿ ನಾವು ತಪ್ಪು ಮಾಡೋದಿಲ್ವೋ ಅಲ್ಲಿವರೆಗೂ ನಾವು ಯಾವುದಕ್ಕೂ ಎದುರುವಂಥ ಪ್ರಶ್ನೆನೇ ಇಲ್ಲ ಅನ್ನೋದು ಕೂಡ ನನ್ನ ಆತ್ಮಸಾಕ್ಷಿ ನನಗೆ ಹೇಳ್ತದೆ.